ರಾಹುಲ್ ಗಾಂಧಿಯ ಕರೆಗೆ ರಾಜ್ಯ ನಾಯಕರು ವೇಟಿಂಗ್. ಸಚಿವ ಸಂಪುಟ ಪುನರಚನೆಗೆ ಕಾಯ್ತಾ ಇರೋ ಸಿಎಂ, ನಾಯಕತ್ವ ಬದಲಾವಣೆಯ ನಿರೀಕ್ಷೆಯಲ್ಲಿ ಡಿಕೆಶಿ. ಪುನರಚನೆಗೆ ಒತ್ತಾಯಿಸ್ತಾ ಇರೋ ಹಿರಿಯ ಶಾಸಕರು. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಭಾಗಿ. 17 ಶಾಸಕರಿರುವ ಜೆಡಿಎಸ್ ಅಂತ ಡಿಸಿಎಂ ವ್ಯಂಗ್ಯ. ಸೊನ್ನೆಯೂ ಕೀಳಲ್ಲ, ನೆನಪಿರಲಿ ಸೊನ್ನೆಯಿಂದಲೇ ಸರ್ವವೂ ಆರಂಭ. ಸೊನ್ನೇಶಿ ಅಂತ ಎಕ್ಸ್ನಲ್ಲಿ ಡಿಕೆಶಿ ಟಾಂಗ್ ನೀಡಿದ ಜೆಡಿಎಸ್. ದಿನ ಟಾಮ್ ಹೊಡ್ಕೊಂಡು ಓಡಾಡೋಕ್ಕಾಗತ್ತಾ? ಸೀನಿಯಾರಿಟಿ ಕ್ಲೈಮ್ ಮಾಡಿ ಸೈಲೆಂಟ್ ಆಗಿರೋ ಬಗ್ಗೆ ಪರಮೇಶ್ವರ್ ಸ್ಪಷ್ಟನೆ. ಇನ್ನು ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದ ಪರಂ. ಎಂಎಲ್ಸಿ ಯತೀಂದ್ರ ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಪ್ರವಾಸ. ಕಳೆದ 1 ತಿಂಗಳಲ್ಲಿ ಯತೀಂದ್ರ 4 ಬಾರಿ ಭೇಟಿ. ಮುಂದಿನ ಬಾರಿ ವರುಣಾ ಜೊತೆ ರಾಯಚೂರಲ್ಲೂ ಸ್ಪರ್ಧೆ ಮಾಡ್ತಾರಾ ಅನ್ನೋ ಚರ್ಚೆ. ಮುನಿಸು ಮರೆತು ಅಖಂಡ ಮನೆಗೆ ಎಚ್ಡಿಕೆ ಭೇಟಿ. 2028ರ ವಿಧಾನಸಭಾ ಚುನಾವಣೆಗೆ ಶ್ರೀನಿವಾಸ ಮೂರ್ತಿ, ಜಿಬಿಎಗೆ ಪತ್ನಿ ಶೈಲಜಾ ಆಯ್ಕೆ ಪ್ಲಾನ್. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಕೆ ಭೇಟಿ ನೀಡಿದ್ರ ಕುಮಾರಸ್ವಾಮಿ. ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಜೀವರಾಜ್ಗೆ ಜಯ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಟಿಡಿ ರಾಜೇಗೌಡ. ಮರು ಮತ ಎಣಿಕೆ ಪ್ರಕ್ರಿಯೆಗೆ ತಡೆ ನೀಡಿದ್ದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇವತ್ತು ಮುಂದೂಡಿಕೆ. ಯುವ ಜನತೆಯನ್ನ ಜಿರಳೆಗೆ ಹೋಲಿಸಿದ ಸುಪ್ರೀಂ ಸಿಜೆಐ. ಆ ಹೇಳಿಕೆಯೇ ಅಸ್ತ್ರವಾಗಿ ಬಳಸಿಕೊಂಡು ಸಿಜೆಪಿ ಎಂಬ ಹೆಸರಿನ ಪಕ್ಷ ಶುರು. ಇನ್ಸ್ಟಾದಲ್ಲಿ ಬಿಜೆಪಿ ಪಕ್ಷವನ್ನೇ ಹಿಂದಿಕ್ಕಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ ಹಣ ಡಬಲ್ ಮಾಡುವುದಾಗಿ ವಂಚನೆ. ಮುಸ್ಲಿಂ ಮಹಿಳೆಯರೇ ಟಾರ್ಗೆಟ್. 10,000ಕ್ಕೂ ಹೆಚ್ಚು ಜನಕ್ಕೆ ದೋಖಾ. ದಾವಣಗೆರೆಯಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಬಯಲು. ಲಾರಿ ಉದ್ಯಮಕ್ಕೂ ತಟ್ಟಿದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಎಫೆಕ್ಟ್. ಸಾಗಾಣಿಕೆ ವೆಚ್ಚ ಹೆಚ್ಚು ಮಾಡೋಕೆ ರಾಜ್ಯ ಲಾರಿ ಮಾಲೀಕರ ನಿರ್ಧಾರ. 1 ಲೋಡ್ಗೆ 3 ಪಟ್ಟು ದರ ಏರಿಕೆಗೆ ಚಿಂತನೆ. ವಿದ್ಯಾರ್ಥಿನಿ ಮೇಲೆ ಯುವಕನಿಂದ ಅತ್ಯಾಚಾರ ಆರೋಪ. ಮಡಿವಾಳ ಠಾಣೆಯಲ್ಲಿ ಹೈನಸ್ ಎಂಬಾತನ ಮೇಲೆ ಎಫ್ಐಆರ್. ಮಡಿವಾಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ನಿರ್ಲಕ್ಷ್ಯದ ಆರೋಪ. ಆಟ ಆಡಲು ಹೋಗಿದ್ದಂಥ 9 ವರ್ಷದ ಬಾಲಕ ಶವವಾಗಿ ಪತ್ತೆ. ಪಿಲ್ಲರ್ ಹಾಕೋಕೆ ತೋಡಿದ್ದ ಗುಂಡಿಯ ಒಳಗೆ ಬಿದ್ದು ಬಾಲಕ ಸಾವು. ಹುಬ್ಬಳ್ಳಿಯ ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಮನೆಯ ಮೇಲ್ಛಾವಣಿ ಕುಸಿದು ಮಹಿಳೆ ಸಾವು. ಮನೆಯ ಹೊರಗೆ ಮಲಗಿದ್ದ ಪತಿ ಪಾರು. ಮೊನ್ನೆ ಸುರಿದ ಮಳೆಗೆ ನೆನೆದಿದ್ದ ಹಳೆಯ ಮನೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದ ಗೌರೀಶ್ವರ ದೇವಸ್ಥಾನದ ಬಳಿ ದುರ್ಘಟನೆ. ಬೆಂಗಳೂರಿನ ವಿವಿಪುರದಲ್ಲಿ ಪೊಲೀಸರ ಭಯ ಇಲ್ಲದೆ ರೌಡಿ ಶೀಟ ಅಟ್ಟಹಾಸ. ಕುಡಿದು ಗುಂಪು ಕಟ್ಟಿಕೊಂಡು ಅಭಿಪಾಂಡು ಎಂಬ ಗೂಂಡಾನಿಂದ ಸಿಕ್ಕವರ ಮೇಲೆ ಹಲ್ಲೆ. ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸೋಕೆ ಸ್ಥಳೀಯರ ಆಗ್ರಹ. ಜಿಮ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೆರೆಟ್ಕ ನಡು ರಸ್ತೆಯಲ್ಲೇ ಫೈಟ್. ಪ್ರಕರಣ ದಾಖಲಿಸಿ ಮತಿನ್, ಶೈಲೇಂದ್ರ ಸೇರಿ 6 ಜನ ಅರೆಸ್ಟ್. ಬೆಂಗಳೂರಿನ ಸಂಜಯ್ ನಗರ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ಮಂಗಳೂರಿನಲ್ಲಿ ಯುವತಿಯರೊಂದಿಗೆ ಅನುಚಿತ ವರ್ತನೆ. ಕೇರಳ ಮೂಲದ 3 ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. 3 ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂಡೂರು ತಾಲೂಕಿನ ಯಶವಂತನಗರ ಸಮೀಪ ಅತಿ ಅಪರೂಪದ ಹಾವು ಪತ್ತೆ. ಸುಮಾರು 12 ಅಡಿ ಉದ್ದವಿರುವ ಇಂಡಿಯನ್ ರಾಕ್ ಪೈಥಾನ್ ಸೆರೆ. ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಉರಗ ತಜ್ಞರು. ಇಟಲಿ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕೊಲೇಟ್ ಗಿಫ್ಟ್ ನೀಡಿದ ಪ್ರಧಾನಿ ಮೋದಿ ಉಡುಗೊರೆ ಬೆನ್ನಲ್ಲೇ ಪಾರ್ಲೆಜಿ ಕಂಪನಿ ಷೇರು ಖರೀದಿಗೆ ಮುಗಿಬಿದ್ದ ಜನ.
ಪಾರ್ಲೆ ಇಂಡಸ್ಟ್ರೀಸ್ ಷೇರು ಶೇಕಡ 5 ಏರಿಕೆ. ಡ್ರ್ಯಾಗನ್ ಸಿನಿಮಾ ಟೈಟಲ್ ಗ್ಲಿಮ್ಸ್ಗೆ ಭರ್ಜರಿ ರೆಸ್ಪಾನ್ಸ್. ಸಿನಿಮಾದ ಕಥೆ ಬಗ್ಗೆಯೂ ಜೋರು ಚರ್ಚೆ ಶುರು. 2 ಭಾಗಗಳಲ್ಲಿ ರಿಲೀಸ್ ಆಗಲಿದೆ ಅಂತ ನಿರ್ದೇಶಕ ಪ್ರಶಾಂತ್ ನೀಲ್ ಮಾಹಿತಿ. ಜೈ ಕೊಟ್ಟಿರೋ ಹೇಳಿಕೆಯೊಂದು ಸಿಕ್ಕಾಪಟ್ಟೆ ಚರ್ಚೆ. 2011ನೇ ಇಸವಿಯಿಂದ ತಾವು ಇಸ್ಲಾಂ ಧರ್ಮ ಪಾಲಿಸುತ್ತಿರುವುದಾಗಿ ಹೇಳಿಕೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಎಂದ ದಳಪತಿ ವಿಜಯ್ ಆಪ್ತ. ನಾಳೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯವನ್ನ ಆಡೋಕೆ ಹೈದರಾಬಾದ್ಗೆ ತೆರಳಿದ ಆರ್ಸಿಬಿ ಟೀಮ್. ಆರ್ಸಿಬಿ ಕ್ಯಾಂಪ್ನ ಕೂಡಿಕೊಂಡ ವಿರಾಟ್ ಕೊಹ್ಲಿ ಎನ್ಟಿಆರ್ ಸ್ಟೇಡಿಯಂ ಬಳಿ ಅಭಿಮಾನಿಗಳಿಂದ ಅನ್ನದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.